ಸರ್ ನಮಸ್ತೆ. ನಮಸ್ತೆ. ಕೃಷಿ ಸಬ್ಸಿಡೀಸ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೇಳಬೇಕು ಅಂತ ಇದ್ದೀವಿ. ಓಕೆ. ಸರ್ ಸರ್ ಸಬ್ಸಿಡೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಬ್ಸಿಡೀಸ್ ಅಂತ ಹೇಳಿದ್ರೆ ಒಂದು ರೈತರು ಕೊಂಡ್ಕೊಳ್ಳುವಂಥ ಕೃಷಿ ಉಪಕರಣಗಳ ಮೂಲ ಬೆಲೆ ಮತ್ತು ರೈತರ ಕೊಂಡ್ಕೊಳ್ಳೋ ಮಧ್ಯೆ ಇರೋಂಥ ವ್ಯತ್ಯಾಸನ ನಾವು ಕೃಷಿ ಸಬ್ಸಿಡೀಸ್ ಅಂತೇಳಿ ಕರಿತಾ ಹೋಗ್ತಾ ಇರ್ತೀವಿ. ಸರ್ ಅದರಲ್ಲಿ ವಿಧಾನಗಳು? ಸಬ್ಸಿಡೀಸ್ನ ಸರ್ಕಾರ ಸಾಕಷ್ಟು ವಸ್ತುಗಳಿಗೆ ಕೊಡ್ತಾ ಹೋಗ್ತಿದೆ. ಅದು ಮೆಕನೈಸೇಷನ್ ಇರ್ಬೋದು, ಡ್ರಿಪ್ ಇರಿಗೇಷನ್ಸ್ಗೆ ಇರ್ಬೋದು, ಮತ್ತೇನಂತ ಪೆಸ್ಟಿಸೈಡ್ಸ್ಗೆ ಇರ್ಬೋದು, ಫರ್ಟಿಲೈಸರ್ಸ್ಗೆ ಇರ್ಬೋದು. ಈ ಥರ ಏನಂತಂದರೆ ವಿಮೆಗಳು ಮಾಡೋದ್ರ ಮೂಲಕನೂ ಸಹಾಯಧನಗಳನ್ನ ಕೊಡೋವಂಥದ್ದು ಇರ್ಬೋದು. ಈ ಥರ ಸಾಕಷ್ಟು ಒಂದು ವಸ್ತುಗಳ ಮೇಲೆ ಸಬ್ಸಿಡೀಸ್ನ ಕೊಡ್ತಾ ಹೋಗ್ತಿದ್ದಾರೆ. ಆಗ ಏನು ಅಂತಂದರೆ ಅದು ಸಂಸ್ಕರಣಾ ಘಟಕಗಳಿಗೂ ಸಹ ಏನಂತಂದರೆ ಅವಕಾಶಗಳನ್ನ ಮಾಡಿಕೊಟ್ಟಿರೋಂಥದ್ದನ್ನ ಗಮನಿಸ್ಬೋದಾಗಿದೆ. ಸರ್ ಸಬ್ಸಿಡೀಸ್ ಎಲ್ಲ ರೈತರಿಗೂ ತಲುಪ್ತಿದೆಯಾ? ಸಬ್ಸಿಡೀಸ್ ಎಲ್ಲ ರೈತರಿಗೂ ತಲುಪ್ತಾ ಇದೆಯಾ ಅನ್ನೋದು ನಾವು ತಿಳ್ಕೊಬೇಕಾದ್ರೆ ರೈತರನ್ನ ವಿಂಗಡಣೆ ಮಾಡಬೇಕಾಗಿದೆ. ಅಂದರೆ ಏನಂತಂದರೆ ಸಣ್ಣ ರೈತರು, ಮಧ್ಯಮ ರೈತರು, ದೊಡ್ಡ ರೈತರು ಅಂತೇಳಿ ನಾವು ವಿಂಗಡಣೆ ಮಾಡ್ಬೋದು ಆ ಒಂದು ಹೊಂದಿರೋಂಥ ಭೂಮಿ ಆಧಾರದ ಮೇಲೆ. ಅದೇ ರೀತಿ ಏನಂತ ಹೇಳಿದ್ರೆ ಒಂದು ನೀರಾವರಿ ಸೌಲಭ್ಯಗಳು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಇರಿಗೇಟೆಡ್ ಲ್ಯಾಂಡ, ನಾನ್ ಇರಿಗೇಟೆಡ್ ಲ್ಯಾಂಡ ಅನ್ನೋದ್ರ ವಿಂಗಡಣೆ ಮಾಡ್ಬೋದು. ಕ್ಯಾಟಗರಿ ವೈಸ್ ಅಲ್ಲೂ ನಾವು ವಿಂಗಡಣೆ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಅದೇ ರೀತಿ ಏನು ಅಂತ ಹೇಳಿದ್ರೆ ಅವರು ಒಂದು ಸಾಕ್ಷರತೆ ಪ್ರಮಾಣದಲ್ಲಿ ವಿಂಗಡಣೆ ಮಾಡ್ಬೋದು. ಹಾಗೂ ಅವರು ಒಂದು ತಜ್ಞರ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಕೃಷಿ ಚಟುವಟಿಕೆ ಮಾಡ್ತಾ ಇದಾರ ಅನ್ನೋದ್ರ ವಿಂಗಡಣೆ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಇವಾಗ ಸಬ್ಸಿಡೀಸ್ ಸಾಕಷ್ಟು ವಸ್ತುಗಳ ಮೇಲೆ ಕೊಡ್ತಾ ಹೋಗ್ತಾ ಇದ್ದೀರಿ. ಅದು ಏನು ಅಂತ ಹೇಳಿದ್ರೆ ಇವಾಗ ಮೆಕನೈಸೇಷನ್ ಕೊಡ್ತಾ ಹೋಗ್ತಿದ್ದೀರಿ. ಅದು ಯಾಕೆ ಜಾಸ್ತಿ ಅನುಕೂಲ ಆಗ್ತಿದೆ ಅಂದ್ರೆ ದೊಡ್ಡ ರೈತರಿಗೆ ಅನುಕೂಲ ಆಗ್ತಿದೆ. ಸಣ್ಣ ರೈತರು 1 ಎಕರೆ ಇರುವಂಥವ್ರು ಅದರಲ್ಲಿ ಫಲಾನುಭವಿಗಳು ಕಡಿಮೆ ಆಗಿರೋಂಥದ್ದು ನಾವು ನೋಡ್ತಾ ಹೋಗ್ತಿದ್ದೀರಿ. ಅದೇ ರೀತಿ ಏನಂತಂದ್ರೆ ಇರಿಗೇಟೆಡ್ ಸಂಬಂಧಪಟ್ಟ ಡ್ರಿಪ್ ಇರಿಗೇಷನ್ಸ್ಗೆ ಮುಂತಾದಕ್ಕೆ ಏನಂತಂದ್ರೆ ಸಬ್ಸಿಡೀಸ್ ಕೊಡ್ತಾ ಹೋಗ್ತಿದ್ದಾರೆ. ಅದು ಯಾರು ನೀರಾವರಿ ಭೂಮಿ ಹೊಂದಿದಾರೋ ಅವ್ರಿಗೆ ಅನುಕೂಲ ಆಗ್ತದೆ. ಈ ರೀತಿ ಏನಂತಂದ್ರೆ ಸರ್ಕಾರ ಕೊಡ್ತಾರಂತ ಸಬ್ಸಿಡೀಸ್ಗಳು ಆ ಒಂದು ರೈತರ ವಿಂಗಡಣೆ ಮಾಡಿ ನಾವು ನೋಡಿದಂಥ ಸಂದರ್ಭದಲ್ಲಿ ಎಲ್ಲಾ ಸಬ್ಸಿಡೀಸು ಎಲ್ಲಾ ರೈತರಿಗೂ ತಲುಪ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸಬ್ಸಿಡೀಸ್ಗಳು ಎಲ್ಲ ರೈತರಿಗೂ ಅಗತ್ಯ ಇದೆನಾ? ಖಂಡಿತ ಸಬ್ಸಿಡೀಸ್ ಎಲ್ಲ ಸರ್ಕಾರ ಕೊಡ್ತಾರಂಥ ಸಬ್ಸಿಡೀಸು ಅಗತ್ಯವಿರುತ್ತೆ. ಬಟ್ ಏನಂತಂದ್ರೆ ಅದರಲ್ಲಿ ಕೆಲವು ಏನಂತಂದ್ರೆ ನಾವು ಒಂದು ಇಶ್ಯೂಸ್ಗಳನ್ನ ಗಮನಿಸ್ಬೋದಾಗಿದೆ. ಅಂತ ಹೇಳಿದ್ರೆ ಇವಾಗ ಬೀಜಕ್ಕೆ ಸಬ್ಸಿಡೀಸ್ ಕೊಡ್ತಾ ಹೋಗ್ತಿದ್ದಾರೆ. ಆದ್ರೆ ಏನು ಅಂತಂದ್ರೆ ಒಂದು ದಿನ ಎಲ್ಲ ಅವ್ರು ರೈತರು ಕಾದಿ ಬೀಜ ತಗೊಂಬರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗುವಂಥದ್ದನ್ನ ಗಮನಿಸ್ತಾ ಹೋಗ್ತಿದ್ದೀರಿ. ಹಾಗೂ ಬೀಜದ ಗುಣಮಟ್ಟ ಒಂದು ಖಾಸಗಿನಲ್ಲಿ ಹೆಚ್ಚಾಗಿರೋಂಥದ್ರಿಂದ ಅಲ್ಲಿಗೆ ಹೋಗಿ ತಗೊಳ್ಳೋಂಥದ್ದು ನೋಡ್ತಾ ಹೋಗ್ತಿದ್ದೀರಿ. ಹಾಗೂ ಏನು ಅಂತಂದ್ರೆ ಒಂದು ಡಾಕ್ಯುಮೆಂಟೇಶನ್ ಕೊರತೆಗಳಿರ್ಬೋದು. ಈ ಎಲ್ಲ ಕಾರಣಗಳಿಂದ ಏನು ಅಂತ ಹೇಳಿದ್ರೆ ಕೆಲವು ಟೈಮಲ್ಲಿ ಏನು ಅಂತ ಹೇಳಿದ್ರೆ ಸಬ್ಸಿಡೀಸ್ ಬಗ್ಗೆ ಅವ್ರಿಗೆ ಜಾಗೃತಿ ಇದ್ದು ಅವ್ರಿಗೆ ಅವಶ್ಯಕತೆ ಇದ್ದು ಅದರಲ್ಲಿ ಅವ್ರ ಫಲಾನುಭವಿಗಳು ಆಗದೆ ಇರೋಕ್ಕೆ ಸಾಧ್ಯತೆ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ಭೌಗೋಳಿಕ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ತೋಟಗಾರಿಕೆ ಬೆಳೆಗಳಿರುತ್ತೆ ನೀರಾವರಿ ಪ್ರದೇಶದಲ್ಲಿ. ಕೆಲವು ಏನು ಅಂತ ಹೇಳಿದ್ರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳನ್ನ ಬೆಳೆಯುವಂಥದ್ದಿರುತ್ತೆ. ಅಲ್ಲಿ ಏನಂತಂದ್ರೆ ತೋಟಗಾರಿಕೆ ವಸ್ತುಗಳಿಗೆ ಸಬ್ಸಿಡೀಸ್ ಕಡಿಮೆ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಏನು ಅಂತ ಹೇಳಿದ್ರೆ ಒಂದು ಏನಂತಂದ್ರೆ ಮಳೆ ಜಾಸ್ತಿ ಬರೋಂಥ ಕಡೆ ಏನಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಬೀಜಗಳಿಗೆ ಸಬ್ಸಿಡೀಸ್ ಕೊಡೋದು ಅಲ್ಲಿ ಅವಶ್ಯಕತೆ ಇರ್ತಾ ಇರಲ್ಲ. ಈ ರೀತಿ ಏನಂತ ಹೇಳಿದ್ರೆ ಕೆಲವು ಟೈಮಲ್ಲಿ ಏನಂತಂದ್ರೆ ಅದ್ರ ಬಗ್ಗೆ ಜಾಗೃತಿ ಇದ್ದು ಅವ್ರಿಗೆ ಅವಶ್ಯಕತೆ ಇಲ್ದಿರೆ ತಗೊಳ್ದಿರೇ ಇರೋಂಥದ್ದು ಸಾಧ್ಯತೆ ಇರುತ್ತೆ. ಸಬ್ಸಿಡೀಸ್ ಕುರಿತು ನಿಮ್ಮ ಸಲಹೆಗಳು ರೈತರಿಗೆ? ಸಬ್ಸಿಡೀಸ್ ಬಗ್ಗೆ ನಾವು ಸಲಹೆಗಳನ್ನ ಕೊಡ್ಬೇಕಾದ್ರೆ ಏನಂತ ಹೇಳಿದ್ರೆ ಇವಾಗ ನಾವು ಗಮನಿಸ್ಬೇಕಾದ್ರೆ ಸಬ್ಸಿಡೀಸ್ ಎಲ್ಲಾ ರೈತರಿಗೂ ತಲುಪ್ತಾ ಇದೆಯಾ ಅನ್ನೋದು ಸರ್ಕಾರ ಒಂದು ಏನು ಅಂತಿದ್ರೆ ಒಂದು ಗಮನ ಹರಿಸ್ಬೇಕಾಗಿದೆ. ಆ ಕಾರಣದಿಂದ ಏನು ಅಂತ ಹೇಳಿದ್ರೆ ಇವಾಗ ಮೆಕನೈಸೇಷನ್ ಸಬ್ಸಿಡೀಸ್ ಕೊಡ್ತಿದೆ. ಆ ಮೆಕನೈಸೇಷನ್ಗೆ ನಾವೇನ್ ಮಾಡೋಕ್ಕಾಗಿದೆ ಅಂತಂದ್ರೆ ಫಾರ್ಮ್ ಬ್ಯಾಂಕ್ ಅಂತೇಳಿ ಒಂದು ಮಾಡಿ ಅದ್ರ ಮೂಲಕ ಏನು ಅಂತ ಹೇಳಿದ್ರೆ ಅವರು ಬೇಕಾದಂತ ಟಿಲ್ಲರ್ ಇರ್ಬೋದು, ರೋಟಿವೇಟರ್ ಇರ್ಬೋದು, ಈ ತರ ಏನು ಅಂತಂದ್ರೆ ತಗೊಂಬಂದು ಅವ್ರಿಗೆ ಅದು ಉಪಯೋಗ ಮಾಡಿದ್ಮೇಲೆ ನಂತರ ಅದನ್ನ ರಿಟರ್ನ್ ಮಾಡೋ ತರ ಫೆಸಿಲಿಟಿ ಮಾಡಿದ್ರೆ ಸಣ್ಣ ರೈತರಿಗೂ ಅನುಕೂಲ ಆಗ್ತಾ ಹೋಗ್ತಾರೆ. ಇವಾಗ ಕೆಲವು ಟೈಮಲ್ಲಿ ಕಳಪೆ ಬೀಜಗಳು ಇರ್ಬೋದು, ಇಲ್ಲಾಂದ್ರೆ ಒಂದ್ ದಿನ ಎಲ್ಲ ಟೈಮ್ ಕನ್ಸ್ಯೂಮ್ ಆಗುತ್ತೆ ಕಾರಣದಿಂದ ರೈತರು ಒಂದು ಸಬ್ಸಿಡೀಸ್ ಕೊಟ್ಟಿದ್ರು ಬೀಜಗಳನ್ನ ತಗೊಂಡಿರೋದಕ್ಕೆ ಸಾಧ್ಯತೆ ಇರುತ್ತೆ. ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಒಂದು ಟ್ರಾನ್ಸ್ಫರ್ಗಳು ಏನಾಗ್ತದೆ ರೈತರಿಗೆ ಎಲ್ಲಿ ಬೇಕಾಗಿರುತ್ತೋ ಎಲ್ಲಿ ಗುಣಮಟ್ಟ ಇರುತ್ತೋ ಅಲ್ಲಿ ಹೋಗಿ ತಗೊಂಬರೋಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಕೆಲವು ಒಂದು ಸಬ್ಸಿಡೀಸ್ನಲ್ಲೂ ಏನು ಅಂತ ಹೇಳಿದ್ರೆ ಬದಲಾವಣೆ ತರೋಂಥದ್ದು ಸಾಕಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಧನ್ಯವಾದಗಳು. ಓಕೆ, ನಮಸ್ಕಾರ.